ಗೌರವಾನ್ವಿತ ಕರ್ನಾಟಕದ ಜನರಲ್ಲಿ ನಂದೊಂದು ಮನವಿ ಇಷ್ಟೇ. ಏನೀಗ ಕಾಂತರಾಜ್ ಆಗಿರ್ಬೋದು ಅಥವಾ ಹೆಗ್ಡೆ ಅವರಾಗಿರ್ಬೋದು, ಅವ್ರು ಕೊಟ್ಟಂಥ ವರದಿ ಇದೆಯಲ್ಲ, ಮೊದಲನೆಯದಾಗಿ ಇದು ಜಾತಿ ಗಣತಿ ಅಲ್ಲ, ಇದು ಜಾತಿ ಗಣತಿಯ ವರದಿ ಅಲ್ಲ. ಜಾತಿ ಜನಗಣತಿ ಮಾಡೋಕ್ಕೆ ಕರ್ನಾಟಕ ಸರ್ಕಾರಕ್ಕಾಗಲಿ ಈ ಹಿಂದುಳಿದ ವರ್ಗಗಳ ಆಯೋಗಕ್ಕಾಗಲಿ ಯಾವುದೇ ಅಧಿಕಾರ ವ್ಯಾಪ್ತಿ ಇಲ್ಲ. ತಾವು ದಯಮಾಡಿ ಪರಿಶೀಲನೆ ಮಾಡಬೇಕು. ಏನು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಇದೆಯಲ್ಲ, ಇದು ಒಂದು ಶಾಸನಬದ್ಧ ಸಂಸ್ಥೆ, ಸಂವಿಧಾನಬದ್ಧ ಸಂಸ್ಥೆ, ಇದು ಇಂಡಿಪೆಂಡೆಂಟ್ ಬಾಡಿ. ಆದ್ದರಿಂದ ಇವ್ರು ಕೊಡ್ತಕ್ಕಂಥದ್ದು ವರದಿಗಳು ಸರ್ಕಾರ ಬಹುತೇಕವಾಗಿ 199% ಒಪ್ಪಲೇಬೇಕು. ಇದನ್ನು ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಆ ವರದಿಯಲ್ಲಿ ಏನಿದೆ ಏನಿಲ್ಲೋ ಅದು ಎರಡನೇದು. ಈಗಾಗಲೇ ಏನು ವರದಿ ಕೊಟ್ಟಿದ್ದಾರಲ್ಲ, ಆ ವರದಿಯಲ್ಲಿ ಅದನ್ನು ಬಿಡುಗಡೆ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡೋದು. ಯಾವ ತಪ್ಪಿದೆ, ಯಾವ ಸರಿ ಇದೆ, ಯಾವುದು ಎಷ್ಟಿದೆ ಅದನ್ನು ಬಿಟ್ಟು ಆ ವರದಿ ಬರ್ದಂಗೆ ಮಾಡೋಕ್ಕಯ್ಯೋ ಇಷ್ಟೊಂದು ಷಡ್ಯಂತ್ರನೇ. ವರದಿ ತಯಾರಾಗಿ 10 ವರ್ಷ ಆಯಿತು. ನೀವು ಈ ರಾಜ್ಯದಲ್ಲಿ ಈಗ ಅನುಸರಿಸ್ತಾ ಇರ್ತಕ್ಕಂಥದ್ದು ಯಾವುದಂದರೆ 1931 ಜಾತಿ ಜನಗಣತಿಯ ಒಂದು ಆಧಾರದ ಮೇಲೆ ಈ ದೇಶದ ಸಂಪನ್ಮೂಲಗಳನ್ನು, ಈ ರಾಜ್ಯದ ಸಂಪನ್ಮೂಲಗಳನ್ನು ಹಂಚಿಕೆ ಮಾಡ್ತಾ ಇದ್ದೀರಾ. ಅಂದರೆ 1931 ಅಡಿಯಲ್ಲಿ ನೀವು ಇವತ್ತು ಹಂಚಿಕೆ ಮಾಡ್ಕೊಳಕ್ಕೆ ಸಹಿ ತಯಾರಿದ್ದೀರಾ. ಆದರೆ 2012ರಲ್ಲಿ ಆಗಿರ್ತಕ್ಕಂಥ ಈ ಒಂದು ಸಮೀಕ್ಷೆ ವರದಿ ನೀವು ನೋಡೋಕ್ಕೆ ತಯಾರಿಲ್ಲ. ಈ ವರದಿಯಲ್ಲಿ ಒಳಗೇನಿದೆ, ಹೊರಗೇನಿದೆ, ಇದನ್ನು ಯಾರು ಮಾಡಿರು, ಹೆಂಗೆ ಮಾಡಿರು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಳಕ್ಕೆ ತಯಾರಿಲ್ಲ. ದಯಮಾಡಿ ನಿಮ್ಮ ಗಮನಕ್ಕೆ ತರ್ತೀನಿ. ಇದನ್ನು ಮಾಡಿರ್ತಕ್ಕಂಥವ್ರು ಈ ದೇಶದ, ಈ ರಾಜ್ಯದ ಒಂದು ಸಂವಿಧಾನಬದ್ಧ ಸಂಸ್ಥೆ. ಈ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ, ಎಲ್ಲ ತಹಸೀಲ್ದಾರರ ನೇತೃತ್ವದಲ್ಲಿ ಏನು ಮತದಾನದ ಹಕ್ಕು ಹೆಂಗೆ ಬರುತ್ತೋ, ಮತದಾನವನ್ನು ಯಾವ ರೀತಿ ಮತದಾನದ ಚುನಾಯಿತ ಮತದಾರರಿಗೆ ಹಕ್ಕುಗಳನ್ನು ಯಾವ ರೀತಿ ಕೊಡ್ತಾರೋ, ಮತದಾನಕ್ಕೆ ಯಾವ ರೀತಿ ಸೇರ್ಪಡೆ ಮಾಡ್ತಾರೋ, ಅದೇ ರೀತಿ ತಹಸೀಲ್ದಾರು ಮತ್ತು ಜಿಲ್ಲಾಧಿಕಾರಿಗಳು ಆಯಾ ಜಿಲ್ಲೆಯಲ್ಲಿ ಸರ್ಕಾರಿ ನೌಕರನ್ನ ಕರೆಸಿ, ಸರ್ಕಾರಿ ನೌಕರರಿಗೆ ಟ್ರೈನಿಂಗ್ ಕೊಟ್ಟು, ಅವ್ರಿಗೆ 60-70 ಪ್ರಶ್ನೆಗಳನ್ನಿಟ್ಟು ಮನೆಗೆ ಹೋಗಿ ಇಂತಿಂಥ ಪ್ರಶ್ನೆಗಳು ಕೇಳಬೇಕು ಅಂತೇಳಿ ಮಾಡಿರ್ತಕ್ಕಂಥ ಇದೊಂದು ಸಮೀಕ್ಷೆ. ಇದು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ವರದಿ ಅಷ್ಟೇ. ಇದು ಜಾತಿ ಜನಗಣತಿ ವರದಿ ಅಲ್ಲ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ವರದಿ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ವಿದ್ಯಾವಂತರಾಗಿದ್ದಾರೆ, ನಿಮಗೆ ಎಷ್ಟು ಎಕರೆ ಹೊಲ ಇದೆ, ಎಷ್ಟು ಜನ ಉದ್ಯೋಗಿಗಳಿದ್ದಾರೆ ಅಂತ ಒಂದು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ವರದಿ. ಇದನ್ನು ತಾವು ವಿಧಾನಸಭೆಯಲ್ಲಿ ಮಂಡನೆ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡಿರಿ. ಸರಿ ಇದ್ದರೆ ಸರಿ, ಇಲ್ಲಾಂದರೆ ಸರಿ, ಇಲ್ಲಾಂದ್ರೆ ಸರಿ ಇಲ್ಲಂದರೆ ಅದನ್ನು ಬಿಟ್ಟು ಆ ವರದಿನೇ ನೋಡಿಲ್ಲ, ಆ ವರದಿಯಲ್ಲಿ ಏನೈತೆ ಅಂತ ಗೊತ್ತಿಲ್ಲ, ಆ ವರದಿ ಬರುತ್ತೆ ಅಂತ ಹೇಳ್ತೆ ಬೇಡ 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 ಅಂತ ಹೇಳ್ತಿದ್ರಲ್ಲ, ಇದು ಒಂದು ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ಅಲ್ಲ. ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕವಾದಂಥ ಒಂದು ತೀರ್ಮಾನ. ಆದ್ದರಿಂದ ದಯಮಾಡಿ ಈ ವರದಿ ಈಗ 17ಕ್ಕೆ ಕ್ಯಾಬಿನೆಟ್ಟಿಗೆ ಬರುತ್ತೆ. ಕ್ಯಾಬಿನೆಟ್ಟಲ್ಲಿ ಏನಾಗುತ್ತೋ ಅದು ಎರಡನೇ ಪ್ರಶ್ನೆ. ದಯಮಾಡಿ ಈ ರಾಜ್ಯದ ಜನ ಆ ವರದಿಯನ್ನು ಓದಿ ಆದಮೇಲೆ ಚರ್ಚೆ ಮಾಡೋಣ. ಅದ್ರಾಗ ಏನೈತೆ ಏನಿಲ್ಲ ಅಂತ ಸುಳ್ಳೋ ಸರಿಯೋ ಆಮೇಲೆ ನೋಡೋಣ. ಅದನ್ನು ಬಿಟ್ಬಿಟ್ಟು ವರದಿ ನೋಡೋದಕ್ಕೆ ಬೇಡ ನಾವು ಕಡಿಮೆ ಇದ್ದೀವಿ, ಇದು ಆರೋಗ್ಯಕ್ಕೆ ಒಳ್ಳೆಯ ಬೆಳವಣಿಗೆ ಅಲ್ಲ. ದಯಮಾಡಿ ನಿಮ್ಗೆ ಇನ್ನೊಂದು ಹೇಳ್ತೀನಿ, ಇದು ಜಾತಿ ಜನಗಣತಿ ಅಲ್ಲ, ಇದು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ವರದಿ. ಕೊನೆ ಪಕ್ಷ ಮುಂದಿನ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗೆ ಮೀಸಲಾತಿ ನಿಗದಿ ಮಾಡಬೇಕಾದ್ರೂ ಈ ವರದಿ ನಿಮ್ಗೆ ಅನಿವಾರ್ಯ ಆಗುತ್ತೆ. ದಯಮಾಡಿ ಇದರಲ್ಲಿ ಪೂರ್ವ ಪೀಡಿತರಾಗಿ ಯೋಚನೆ ಮಾಡೋದು ಬೇಡ ಅಂತ ಗೌರವಾನ್ವಿತ ಎಲ್ಲರಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ.